ಅದೇನೇನೆ ಈಗ ಸ್ಪಾನ್ಸರ್ಶಿಪ್ ತುಂಬಾ ಬೆಳ್ದೈತಣ್ಣ. ಅದಕ್ಕೆ ನಮ್ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಮಟ್ಟಕ್ಕೆ ಮಾಡ್ತಾ ಇರೋದು. ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನ್ಸಿಕೆ ಏನಂತಂದ್ರೆ ಕಾರೇ ಇಟ್ಬಿಡಣ ಬಿಡ್ರಿ, ಗೆದ್ರೆ ನಮ್ ರೈತರ ತಾನೇ ಗೆಲ್ಲೋದು, ಗೆದ್ಕೊಂಡೋಗ್ಲಿ ಬಿಡ್ರಿ. ಇದ್ರಲ್ಲಿ JCP ಇಕ್ಕಿದ್ರು, ಏನೋ ಅನುಕೂಲ ಆಗಿ ಇದಾದ್ರೆ ಅದೇ ಮಾಡ್ಬಿಡಣ ಬಿಡ್ರಿ, ಒಬ್ನಿಗೆ ಅನುಕೂಲ ಆಗ್ಲಿ. ಬಟ್ JCP ಟ್ರ್ಯಾಕ್ಟರ್ ಈ ತರ ವಿಕಲ್ಲ, ಅವು ನಮ್ಮ ಹಳ್ಳಿ ಕಾರ್ಕ್ ಊನನೇ ಅವು ಅಲ್ವಾ. ಅದನ್ನ ಮಾಡಲ್ಲ ನಾನು. ಲಕ್ಸುರಿ ಕಾರ್ಗಳು ಕೊಡೋಣ, ಓಡಾಡ್ಲಿ ಅವನು. ನಮ್ಮ ಹಳ್ಳಿ ಕಾರ್ ಓರಿನಿಗೆ ಇವತ್ತು ಕಾರಾಗ ಓಡಾಡ್ದೆ ಅಂತ ಹೇಳ್ಕೊಂಡ್ಲಿ ಹೆಮ್ಮೆಯಿಂದ ಅಲ್ವಣ್ಣ. ಒಳ್ಳೇದೇ ಮಾಡೋದಣ್ಣ, ನಾನು ಅನ್ಯಾಯ ಅಂತೂ ಮಾಡಲ್ಲ. ನಗದು ಇದು ಬೆಸ್ಟ್ ಅಲ್ಲ. ಇವಾಗ ನಗದು ಕೊಟ್ರೆ ಮನೆಗೆ ಹೋಗೋಷ್ಟೊತ್ತು ನಗದು ಬಿಡ್ತದ ಅದು, ಅರ್ಥ ಆಯ್ತಾ. ಜೊತೆಲಿರೋ ಹುಡುಗರು ಎಲ್ಲ ಸೇರ್ಕೊಂಡು ಕೆಲವ್ರು ಹತ್ಕೊಂಡು ಕೆಲವ್ರು ನಗ್ಕೊಂಡು ಹೋಗ್ಬಿಡ್ತಾರೆ. ಅದೇ ಒಂದ್ ಕಾರ್ ಒಂದ್ ಕೊಟ್ಟವಾಗ ಆರಾಮಾಗಿ ಕುತ್ಕೊಂಡೋಗಿ ಮನೆ ಮುಂದೆ ಇಳ್ದಿದ ತಕ್ಷಣ ಈ ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಇದ್ದು ಅಂತ ಅವ್ನು ಸಾಯೋವರೆಗೂ ಹೇಳ್ಬೋದು. ನಿಜನಣ್ಣ? ಯಾವತ್ತೂ ನಾವ್ ಮಾಡೋ ಕೆಲಸ ಮಾದರಿ ಆಗಿರ್ಬೇಕು, ಅದು ಇನ್ನೊಬ್ರ ನೋಡಿದ ತಕ್ಷಣ ಆಶ್ಚರ್ಯವಾಗಿರ್ಬೇಕು. ಕರೆಕ್ಟ್ ಅಣ್ಣ? ಯಾವ್ದು? ಅಲ್ಲ, ಕಾರ್ ತಗೊಂಡು ಮಾರ್ದ ಮೇಲೂ ಆ ಕಾರ್ಕೊಂದು ವ್ಯಾಲ್ಯೂ ಇರ್ತದೆ. ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ಬಿಟ್ಟು ಅದು 5 ಲಕ್ಷ ರೂಪಾಯಿ ಕಾರ್ ಇದ್ರೆ 15 ಲಕ್ಷ ಕೊಟ್ಕೊಂಡ್ಕೊಂಡವನು ಇರ್ತಾನೆ. ಯಾಕಂದ್ರೆ ಅದು ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ನೋ ಕಾರಣಕ್ಕ. ಯಾಕಂದ್ರೆ ಕೆಲವೊಂದ್ ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅದ್ ಅವ್ರು ತಗೊಂಡಾಗ ಕೇವಲ 50,000 ಇದ್ರೆ ಅದ್ ಬಿಡ್ ಮಾಡಿದಾಗ 50 ಲಕ್ಷಕ್ಕೂ ಹೋಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ. ಸುದೀಪ್ ಅಣ್ಣ ನಮ್ಗೊಂದು ಜಾಕೆಟ್ ಕೊಟ್ಟಿದ್ದಾರೆ, ಆ ಜಾಕೆಟ್ ಹತ್ರ ಬಂದ್ ಫೋಟೋ ಇಡ್ಸ್ಕೊಂಡವ್ರು ಎಷ್ಟೋ ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.